ಅಂದ್ರೆ ಏನು ಅದು ಯಾರಿದ ಆಯ್ತು, ಈಗ ಬಜೆಟ್ ಮುಗಿಸ್ತೀವಿ. ಯಾರಿಗೋಸ್ಕರ ಗೃಹ ಸಚಿವ ಮಾನ್ಯ ಅಧ್ಯಕ್ಷರೇ, ಗೃಹ ಸಚಿವರೇ ಒಂದು ಮುಗಿಸಿದೆ ನಾನು. ಈಗ ಆಯ್ತು, ಕ್ಷಮೆ ಕೊಡ್ತಾರೆ. ಮಾನ್ಯ ಗೃಹ ಸಚಿವರು ಇದನ್ನು ಅತ್ಯಂತ ಗಂಭೀರವಾಗಿ ಆಯ್ತು ಚಂದ್ರಬಾಬು, ಯಾಕೆ ಸಂಸದ ವಿಚಾರ ಸ್ಟೇಟ್ಮೆಂಟ್ ಕೊಡ್ಲಿ. ಅದಕ್ಕೆ ಜನ ಬೆಲ್ಲದವ್ರೆ ಸ್ಟೇಟ್ಮೆಂಟ್ ಕೊಡ್ಲಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಹೇಳಿದ್ರು 224ರಲ್ಲಿ 48 ಜನರದ್ದು ಇದೈತೆ ಅಂತ ಹೇಳಿ. ನಾನು ವಿನಂತಿ ಮಾಡ್ತೇನೆ ರಾಜಣ್ಣ ಅವರಿಗೆ, ಯಾರು 48 ಜನರ ಮೇಲೆ ಈ ಟೈಪ್ ಮಾಡಿದ್ದಾರೆ ಹೇಳಿ ಅವರು. ಇವ್ರದೈತು ಯಾರ್ದೈತಿ, ಯಾರು ಮಾಡಿದಾರ, ಏನಾಗತೈತಿ ರಾಜ್ಯದಾಗ? ಸ್ಟೇಟ್ಮೆಂಟ್ ಕೊಡ್ಲಿ. ಅವ್ರು ಹೇಳಕ್ಕೆ ನಿಂದಿರ್ತಾರೆ, ನೀವು ಹೇಳೋದು ಅವ್ರು ಸ್ಟೇಟ್ಮೆಂಟ್ ಮಾಡಲಿ. ಅದು ಎನ್ಕ್ವೈರಿ ಮಾಡಿ. ಆಯ್ತು, ಅವ್ರು ಎನ್ಕ್ವೈರಿ ಮಾಡಿ. ಬರೀ ನಮ್ಮ ರಾಜ್ಯದವರೇ ಅಲ್ಲ, ಆಯ್ತು, ಬರೀ ನಮ್ಮ ರಾಜ್ಯದವರೇ ಅಲ್ಲ, ರಾಜನ್ ಅವರೇ ಬರೀ ನಮ್ಮ ರಾಜ್ಯದವರೇ ಅಲ್ಲ, ಕೇಂದ್ರದಲ್ಲಿರ್ತಕ್ಕಂಥ ಎಲ್ಲಾ ಪಕ್ಷದ ಮುಖಂಡರು ಇದಾವೆ. ಓಕೆ, ಅದಕ್ಕೆ ತನಿಖೆ ಆಗ್ಲಿ ಅಂತ ಹೇಳೋದು ನಾನು. ಈಗ ಗೃಹ ಸಚಿವ ಸ್ಟೇಟ್ಮೆಂಟ್ ಕೊಡ್ತಾರೆ, ಮತ್ತೆ ಚರ್ಚೆ ಅಂತ ಬೇಡ, ಮತ್ತೆ ಬಜೆಟ್ ಸಮಯ ಮಾತಾಡ್ತಾರೆ.